ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ರೆಡಿ ಆಗಿರೋದು ಎಲ್ಲಿಗಪ್ಪ ಅಂದರೆ ಗ್ರೂಪ್ ರೇಷಕ್ಕೆ ಹೋಗೋಕ್ಕೆ. ಇವತ್ತು ಸಂಡೇ ಗ್ರೂಪ್ ರೇಷಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಬ್ಲಾಗ್ ಹೆಂಗಿರುತ್ತೆ ನೋಡೋಣ. ನೀರು ಕುಡಿತಾ ಇದ್ದಾರೆ ಇವ್ರು. ಈ ಥರ ರೆಡಿ ಆಗಿದ್ದಾರೆ. ಸ್ವಲ್ಪ ಮ್ಯಾಚ್ ಆಗುತ್ತೆ ನಮಗೆ. ವೈಟು ಮತ್ತು ಇದು ಮೋಕ್ಷಿತಾ ನೋಡಿ, ವೈಟ್ ಆ್ಯಂಡ್ ವೈಟ್ ವೈಟು ಮತ್ತು ಪ್ಯಾಂಟ್ ಬಂದು ಪಿಂಕ್ ಕಲರ್. ರೆಡಿ ಮಾಡಿಸ್ಕೊಂಡು ಕಳ್ಸೋಲೆ ನೋಡಿ. ಈ ಥರ ರೆಡಿ ಆದರೆ ಹುಡುಗಿರು ಹಿಂಗಿರುತ್ತೆ ಮನೆ. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ನೋಡಿ ಯಾವ ಥರ. ಹಾಗೆ ಚಿಕನ್ನು ಹಾಲು ಇದರಿಂದ ಅಷ್ಟಾಗ ಕೊಟ್ಟಿರೋದು. ಇವಾಗ ಬಂದಿದ್ದೀವಿ, 1:15 ಆಗಿದೆ ಟೈಮ್. ಕಬ್ಬು ಜ್ಯೂಸ್ ಕುಡ್ಕೊಂಡು ಸುಧಾ ಮನೆಗೆ ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ ಮಾಡ್ಕೊಂಡು ಇವತ್ತು ಸ್ಪೆಷಲ್ ಏನು ಗೊತ್ತಾ ಗೈಸ್, ಸುಬ್ಬು ಅವರು ಚಿಕನ್ ಮಾಡ್ತಾರೆ. ಯಾವ ಥರ ಮಾಡ್ತಾರೋ ನೋಡಿ, ಯೂಟ್ಯೂಬ್ ನೋಡ್ಕೊಂಡು. ನಾನೇನು 1% ಕೂಡ ಹೇಳ್ಕೊಡಲ್ಲ, ಅವರೇ ಮಾಡ್ತಾರಂತೆ. ಅವರು ನನಗೆ ನಿನ್ನೆ ಕ್ಯಾಪ್ಸಿಕಮ್ ಕರ್ರಿ ಮಾಡಿದ್ದಾರೆ, ಇವತ್ತು ಚಿಕನ್ ಮಾಡ್ತಾರಂತೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತೇಳಿ. ನಮ್ಮ ಮೋಕ್ಷಿತಾಗ ಊಟ ತಿನ್ನಿಸ್ಬೇಕು. ನಾನು ಹಂಗೆ ಇದು ಬಂದಿತ್ತು ತೊಗೊಂಬಂದಿನಿ, ಹಾಂಕಡ್. ಇದು ಇದರಲ್ಲಿ ಗ್ರೀಕ್ ಯೋಗರ್ಟ್ ಸಿಗ್ತಾ ಇಲ್ಲ ನಮ್ಮ ಮುಳ್ಬಾಗ್ಲಲ್ಲಿ. ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗಿಲ್ಲ, ಇದು ಪಾರ್ಲರ್ ತೊಗೊಂಬಂದಿದ್ದು. ಇದನ್ನು ಎಪ್ಪಗೆ ಹಾಕಿದ್ರೆ ಮೊಸರು ಬಂದು ಇದನ್ನು ಹಾಕಿದ್ರೆ ಇದ್ರ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದನ್ನು ಹಾಕಿ ಮೊಸರು ಮಾಡೋಣ ಅಂತ ಇದು ತೊಗೊಂಬಂದಿನಿ. 10 ರೂಪೀಸ್ ಇದು. ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಕಂಪೇರ್ ಮಾಡಿದ್ರೆ ಎಷ್ಟು ಇದರಲ್ಲಿ 3 ಗ್ರಾಮ್ಸ್ 2.9 ಗ್ರಾಮ್ಸ್ ಪ್ರೋಟೀನ್ ಇದೆ ಅಂತ. ಇದು ಫುಲ್ ತಿಂದರೆ ಅದಕ್ಕೆ ಇದನ್ನು ಹಾಕಿ ಮಾಡೋಣ ನಾನೇ ಅಂದ್ಕೊತಾ ಇದ್ದೀನಿ. ಅವಾಗ ಈ ಥರ ತೊಗೊಂಬರ್ತೀನಿ ಬದಲು ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹಾಲು ತೊಗೊಂಡು ಅದಕ್ಕೆ ಇದನ್ನು ಎಪ್ಪಾಕೋಣ ಅಂತ ತೊಗೊಂಬಂದಿದ್ದೀನಿ. ನೋಡೋಣ ಇದು ಸಕ್ಸಸ್ಫುಲ್ಲಾಗಿ ಬಂದರೆ ಮತ್ತು ಗ್ರೀಕ್ ಯೋಗರ್ಟ್ ತೊಗೊಂಬಂದು ಅದರಲ್ಲಿ ಎಪ್ಪಾಕ್ಕೊತೀನಿ. ನಮ್ಮ ಮೋಕ್ಷಿತಾಗೆ ಕಬ್ಬು ಜ್ಯೂಸ್ ನಂಗೆ ಕೂಡ ಸ್ವಲ್ಪ ಮಿಕ್ಸ್ಕೊಂಡ್ಬಂದಿದ್ದೀನಿ. ನಮ್ಮ ಮೋಕ್ಷಿತಾಗ ಕುಡ್ಸೋಣ ಅಂತಂದ್ಬಿಟ್ಟು ನೋಡೋಣ. ಅವ್ರು ಬೇರೆ ಮೆರೂನ್ದಾಗ ಜ್ಯೂಸು ಆ ಥರ ಜ್ಯೂಸಲ್ಲೆಲ್ಲ ಕುಡಿಸಲ್ಲ. ಈ ಥರ ಹೆಲ್ದಿ ಫ್ರೂಟ್ ಜ್ಯೂಸಸ್ನ ಆ ಥರ ನಮ್ಮ ಮೋಕ್ಷಿತಾಗ ಕುಡಿತಾರೆ. ಜುಟ್ಟಾಕಿದ್ದೀನಿ ನಮ್ಮ ಮಮ್ಮಿ ಅಂತೂ ನಾವು ಬಂದುಬಿಟ್ರೆ ಎಲ್ಲಾದರೂ ಹೋಗಿ ನೋಡಿ ಯಾವ ಥರ ಮಾಡ್ತಾರೆ ಅಂತ. ಇಷ್ಟೊತ್ತವರೆಗೂ ರೆಸ್ಟ್ ಮಾಡಿಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಅದು ಯಾವುದೇ ಡ್ರೆಸ್ಸಲ್ಲಿ ಏನು ಮಾಡೋಕ್ಕಾಗಲ್ವಲ್ಲ ಕೆಲಸ. ಅದಕ್ಕೆ ಫುಲ್ ತಲೆನೋವು ಬಂದುಬಿಟ್ಟಿತ್ತು, ಮೈಗ್ರೇನ್ ಅಂತಲ್ವ, ಫುಲ್ ತಲೆನೋವು ಬರ್ತೈತೆ. ಟ್ಯಾಬ್ಲೆಟ್ ಹಾಕೊಂಡಿದ್ದು ಸ್ವಲ್ಪ ಕಾಮ್ ಆಗಿದೆ. ಇಲ್ಲ ವಾಮಿಟ್ ಬಂದಂಗೆ ಹಿಂಗೆಂಗೋ ಹೋಗ್ಬಿಡುತ್ತೆ ಬಿಡಿ. ಅದು ಮೈಗ್ರೇನ್ ಇರುತ್ತೆ ಮಾತಾಡ್ತಾ ಆಗೋದು. ಫುಲ್ಲು ಮೆಸ್ಸಪ್ ಮಾಡಿಬಿಡಿ. ನಮ್ಮ ಮೋಕ್ಷಿತಾಗ ಇವಾಗ ತಾನೇ ಅವಳು ಬೆಳಿಗ್ಗೆಂದು ಸರಿಯಾಗಿ ಅನ್ನ ತಿಂದಿಲ್ಲ, ಬೇರೆ ಹಾಲು ಕೊಡ್ಕೊಂಡಿದ್ಲು. ಕಬ್ಬು ಜ್ಯೂಸ್ ಮಿಕ್ಸ್ಕೊಂಬಂದಿದ್ದೆ, ಸ್ವಲ್ಪ ಕುಡಿಸ್ದೆ, ಮಲಗಿಸ್ದೆ, ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಇವಾಗ ಮತ್ತೆ ಇದು ಕುಸುಕ್ತಾ ಇದ್ಲಿ ಅಂತ ಹೇಳ್ಬಿಟ್ಟು ಅನ್ನ ಮೊಟ್ಟೆ ಮಾಡಿ ತಿನ್ನಿಸ್ದೆ. ಸುಬ್ಬು ಅವರು ಚಿಕನ್ ಕುಕ್ ಮಾಡ್ತಿದ್ದಾರೆ. ನೋಡೋಣ ಯಾವ ಥರ ಕುಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಮಿಸ್ ಮಾಡಿಬಿಟ್ಟಿದೆ ಅಂತ. ಫುಲ್ಲು ಮೆಸ್ ನಮ್ಮ ಮುಗಿಸಿತು ನೋಡಿ. ವೈಟ್ ತೆಗ್ದಿಟ್ಟೆ, ಗಲೀಜು ಮಾಡ್ಕೊಂಬಿಡ್ತಾರೆ ಅಂತ ಹೇಳ್ಬಿಟ್ಟು ತೆಗ್ದಿದ್ದೀನಿ. ಏನಾಯ್ತೀಟೆ ಏನಿಂದ ಅಳ್ಕೊಡ್ದು. ಇವಾಗ ನಾನು 5:30 ಹಂಗೆ ವಾಕಿಂಗ್ ಹೋಗಬೇಕು. ಕೋಲ್ಡ್ ಬಂದಂಗಿದೆ, ನೋಡಬೇಕು, ಗೊತ್ತಿಲ್ಲ. ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ನನಗೆ ಅರ್ಧ ಗಂಟೆ ಟೈಮ್ ಇದೆ. ನಾನು ಅರ್ಧ 1 ಅವರ್ ಟೈಮ್ ಅಷ್ಟು ಕಿಚನ್ ಕ್ಲೀನ್ ಮಾಡಿ ಫುಲ್ ಮೆಸ್ಸಪ್ಪ. ಚಿಕನ್ ಕುಕ್ ಮಾಡ್ತೀವಿ. ಈರುಳ್ಳಿ ಕಟ್ ಮಾಡಿಕೊಂಡವ್ರಿ, ಟೊಮೊಟೊ ಕಟ್ ಮಾಡಿಕೊಂಡವ್ರಿ, ಚಿಕನ್ಗೆ ಏನೇನೋ ಮಾಡ್ತವ್ರೆ. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಯೂಟ್ಯೂಬ್ ನೋಡಿಕೊಂಡು ಮಾಡ್ತವ್ರಿ. ನಾನೇ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ. ನಂದು ನೋಡಿದಿರ ಬೇರೆಯವ್ರದ್ದು ನೋಡ್ಕೊಂಡು ಮಾಡ್ತಾಯಿದ್ದಾರೆ. ನಾನೇ ಹೊಸ್ದಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕಿಚನ್ ಫುಲ್ಲು ಗಲೀಜಾಗಿದೆ ನೋಡಿ. ಫುಲ್ಲು ಇದೆಲ್ಲ ಕಚಾ ಪಚ. ಇವಾಗ ಕ್ಲೀನ್ ಮಾಡ್ತೀನಿ ಆದಷ್ಟು. ಇವಾಗ ಸ್ವಲ್ಪ, ನಾಳೆ ಸ್ವಲ್ಪ ಮಾಡೋಣ. ಇವತ್ತು ಇದನ್ನು ಕ್ಲೀನ್ ಮಾಡೋಣ ಮತ್ತು ನೀರುಳ್ಳಿ ಎಲ್ಲ ಸೆಟ್ ಮಾಡಬೇಕು. ಫುಲ್ ಮೆಸ್ಸಪ್. ಹಬ್ಬ ಬರ್ತಿದೆಯಲ್ವ ಉಗಾದಿ, ಅದಕ್ಕೆ ಡೀಪ್ ಕ್ಲೀನಿಂಗ್ ಆಗ್ತಿದೆ. ಇನ್ನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡೋಣ. ನಿನ್ನೆ ನನ್ನ ಬಟ್ಟೆಗಳೆಲ್ಲ ಬೇಡದಿರೋದೆಲ್ಲ ತೆಗೆದು ಬೇಕಾಗಿರೋದೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಜಾಗ ಇಲ್ಲ ಬಟ್ಟೆಗಳಿಗೋದ್ರೆ ಫುಲ್ ತುಂಬ ಬಂದಿದೆ. ಅದಕ್ಕೆಲ್ಲ ತೆಗೆದೆ. ಅದನ್ನು ನಾವೇ ಬಿಸಾಕೋಗ್ಬಿಟ್ಟು ತಲೆಮುಟ್ಟೆಗಳು ಹೊಲಿಯೋಣ. ಐ ಥಿಂಕ್ ಬಂತಕ್ಕೆ ನಮ್ಮ ಸುಧಾ ಹಂಗೆ ಮಾಡೋದು. ಅದಕ್ಕೆ ಇವಾಗ
ಕಾಣಿಸ್ತಾ ಇದ್ವು ಎಲ್ಲ ಇವ್ರು ಕಾಣಿಸ್ತಾರೆ. ತಲೆಮುಟ್ಟೆಗಳು ಹೊಡಿಯೋಣ. ಹಂಗೆ ಮೋಕ್ಷಿತ ಬಟ್ಟೆಗಳು ತುಂಬ ಇದ್ದಾವೆ, ಅವಳು ಆಗ್ತಿರೋವೆಲ್ಲ ಮಿಕ್ಸ್ ಆಗಿದೆ, ಜಾಗನೇ ಇಲ್ಲ ಇರ್ತದೆ. ಅದಕ್ಕೆ ಅವ್ರ ಜೊತೆ ಶರ್ಟ್ಗಳೆಲ್ಲ ತೆಗೆದ್ಬಿಟ್ಟು ಬೇಡ್ತಿರೋರು ಆಗ್ತಿರೋವೆಲ್ಲ ಎತ್ತು ಅದನ್ನು ತೊಳ್ಬಿಟ್ಟು ಹೊಲ್ಬಿಡೋಣ ಅಂದ್ಬಿಟ್ಟಿದ್ದೀನಿ. ನೋಡೋಣ, ಯಾಕಂದರೆ ಬೇರೆಯವ್ರಿಗೆಲ್ಲ ಕೊಡಬಾರ್ದು ಅಂತ ನಾವು ಮಾಡ್ತಿರೋದು. ಅದಕ್ಕೆ ಬನ್ನಿ ಕಿಚನ್ ನೋಡಿ, ಚಿಕನ್ ಕಲಿಸ್ತಾ ಇದ್ದಾರೆ. ಏನಿದು ಕಬಾಬಾ? ಕಬಾಬ್ ಅಲ್ವಾ, ನೀನು ನೋಡ್ತಾ ಇರು, ಮಾಡ್ತೀನಿ ಏನು ಮಾಡ್ತೀನಿ ನೋಡ. ಅವ್ರೇನೋ ಮಾಡ್ತಾ ಇದ್ದಾರಂತ. ನಾನು ಕಿಚನ್ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿ ನೋಡಿಸ್ತೀನಿ ನಾನು ಯಾವ ಥರ ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಸುಗ್ಗೋರು ನೋಡಿ ನೋಡಿಸ್ಬಿಡ ಅಂತ ನಾವೆಲ್ಲ ನೋಡಿಸ್ಬೇಕು ನಾವು ಆಗ ಅದಕ್ಕೆ ಹೋಗಿ ಕ್ಲೀನ್ ಮಾಡಿ ಬರ್ತೀನಿ. ಅಷ್ಟರಲ್ಲಿ ಫೋನ್ನ ಚಾರ್ಜ್ ಕೊಡ್ತೀನಿ. ಮುಗಿಸಿ ತೊಗೊಂಡು ಫ್ಯಾನ್ ಇರಬೇಕು, 24 ಗಂಟೆ ಅವ್ರಿಗೆ ಫ್ಯಾನ್ ಇರಬೇಕು. ಅಪ್ಪ ನಂಗೆ ಆ ಫ್ಯಾನ್ ಸೌಂಡ್ಗೆ ಬಿಪ್ಪಿ ಬರುತ್ತೆ, ನನಗೆ ಇಷ್ಟ ಆಗಲ್ಲ. ಸುಬ್ಬುಗೆ ಅವ್ರ ಮಗಳಿಗೆ ಫ್ಯಾನ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ. ನನ್ನ ಫ್ಯಾನ್ ಇದ್ದರೆ ಸೆಕೆ ಆಗುತ್ತೆ, ಹಾಕ್ಕೊತೀನಿ, ಆಮೇಲೆ ಆಫ್ ಮಾಡೋದು. ಸೌಂಡ್ ನನಗೆ ಮಿಮ್ಮಿ 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 ಮಿಮ್ಮಿ. ನಾನು ನಮ್ಮ ಮಮ್ಮಿ ವಾಕಿಂಗ್ ಮಾಡ್ತಾಯಿದ್ದೀವಿ. ಇವತ್ತು ಟೈಮ್ ಬಂದು 6:15 ಆಗ್ತದೆ. ಇವತ್ತು ಲೇಟ್ ಆಯಿತು, ಅರ್ಧ ಗಂಟೆ ವಾಕಿಂಗ್ ಮಾಡೋದು ಸಾಕು. ಸ್ಟೆಪ್ಸ್ ಕೌಂಟ್ ಏನು ಗೊತ್ತಾಗಲ್ಲ, ಯಾಕಂದರೆ ನಾನೆಲ್ಲ ಸುತ್ಕೊಂಬಂದಿನಿ, ಅದು ಕೌಂಟ್ ಆಗೋಗಿರುತ್ತೆ. ಅದಕ್ಕೆ ಹಾಫ್ ಆನ್ ಅವರ್ ವಾಕಿಂಗ್ ಮಾಡೋಣ ಅಂದ್ಕೊಂಡು 6 ಗಂಟೆ ಬಂದು 6:15 ಹೋಗಬೇಕು. ನಾನು ಬೇಗ ಡಿನ್ನರ್ ಕಂಪ್ಲೀಟ್ ಮಾಡಬೇಕು. ಇವತ್ತು ಚಿಕನ್ ರೈಸ್, ಇವತ್ತು ಫುಲ್ ಚೀಟ್ ಡೇ ಬಿಡಿ. ನಾವು ಮೋಕ್ಷಿತ ತಿನ್ನಿಸ್ಬೇಕು. ಮಮ್ಮಿ ವಾಕಿಂಗ್ ಕಂಪ್ಲೀಟ್ ಮಾಡಿ ಅವ್ರಿಗೂ ನನಗೂ ವಾಕಿಂಗ್ ಫುಲ್ಲು ಫ್ಯಾಟ್ ಬಂತು. ಕಿಚನೆಲ್ಲ ಕ್ಲೀನಾಗಿ ಆಗೋಯ್ತು. ಇಲ್ಲಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಇಲ್ಲಿ ಕ್ಲೀನ್ ಆಗಿದೆ, ಇದೆಲ್ಲ ಕ್ಲೀನ್ ಆಗಿದೆ. ಇದೆಲ್ಲ ಇನ್ನೂ ನಾಳೆ ಕ್ಲೀನ್ ಮಾಡೋದಿದೆ, ಅದನ್ನು ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಕ್ಲೀನಾಗಿರುತ್ತೆ. ಇವಾಗ ಸ್ವಲ್ಪ ರಫಾಗಿ ಮಾಡಿದ್ದೀನಿ. ಇದು ಎಲ್ಲ ಇನ್ನು ಇದು ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಬೇಕು. ಮಾಡೋಣ ನಾಳೆ. ನೋಡಿ, ಸುಬ್ಬು ಚಿಕನ್ ಗ್ರೇವಿ ಮಾಡಿರೋದು ತೋರಿಸ್ತೀನಿ ನೋಡಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ನೋಡಿ, ಅದು ಟೇಸ್ಟು ಚೆನ್ನಾಗಿದೆ. ಇನ್ನು ಟೇಸ್ಟ್ ನಾನು ಮಾಡಿಲ್ಲ, ಸ್ವಲ್ಪ ಮಾಡಿದೆ. ಈ ಥರ ಮಾಡಿದ್ದಾರೆ ನಾವಿಬ್ಬರೇ, ಅದಕ್ಕೆ ಈ ಥರ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿದ್ದಾರೆ ಫಸ್ಟ್ ಟೈಮ್, ಅವ್ರಿಗೆ ಹಾಕ್ಕೊಡ್ಬೇಕಂತ. ನಾನು ತಿಂತೀನಿ ಇವಾಗ. ನಾನು ಈ ಥರ ಟ್ರೈ ಮಾಡಿಲ್ಲ ಅನ್ಸುತ್ತೆ ಯಾವಾಗ. ನನ್ನ ಒಂದು ರೆಸಿಪಿಸೇ ಜಾಸ್ತಿ ಮಾಡೋದು. ಇದು ಟೇಸ್ಟ್ ಮಾಡಿ ಹೇಳ್ತೀನಿ. ಹಾಂ, ಸಕ್ಕತ್ತಾಗಿದೆ. ಇನ್ನೊಂದ್ಸರಿ ರೆಸಿಪಿ ಮಾಡುವಾಗ ನಿಮಗೂ ನೋಡಿಸ್ತೀನಿ ಯಾವ ಥರ ಮಾಡಿದ್ರು ಅಂತ. ಇವಾಗ ಹಿಂದೆ ಕಾಣಿಸ್ತಾ ಇರೋದೆಲ್ಲ ಇಗ್ನೋರ್ ಮಾಡಿ ಸಂಜೆನೇ ಎತ್ಕೊಂಬಂದು ಹಾಕಿರೋದು. ಇನ್ನು ಮರ್ಚಿಕ್ಕಿಲ್ಲ, ಇವಾಗ ಅಷ್ಟು ಪೇಷನ್ಸ್ ಇಲ್ಲ. ಇದೆಲ್ಲ ಮೆಸ್ಸೊಪ್ಪಿದೆ. ನಾವು ಹುಡುಗಿರೆಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕನ್ನೋ ಗೊತ್ತಲ್ವೆಲ್ಲ ಕಿತ್ತಾಕ್ತೀವಿ, ಮತ್ತೆ ತಿಳ್ಕೊಬೇಕು. ಹಂಗೆ ಐತೆ ನನ್ನ ಪರಿಸ್ಥಿತಿ ಕೂಡ. ಫುಲ್ಲು ಸುಸ್ತಾಗೋಗ್ಬಿಟ್ಟಿತ್ತು, ಹೊಟ್ಟೆ ಹಸ್ತಾಯಿತ್ತು ಜಾಸ್ತಿ ಇವತ್ತು. ಬ್ರೇಕ್ಫಾಸ್ಟ್ ಇದ್ದಿಲ್ಲ, ಮತ್ತು ಲಂಚ್ ಕೂಡ ಎಲ್ಲ ಒಂದೇ ಸೇರಿ ಬ್ರಂಚ್ ಥರ ಮಾಡಿತ್ತಲ್ವ. ಮತ್ತು ಇವಾಗವರೆಗೂ ಇಷ್ಟೊತ್ತವರೆಗೂ ನಾನು ಏನೂ ತಿಂದಿಲ್ಲ, ನೀರು ಮಾತ್ರ ಕುಡಿದೆ. ಫುಲ್ ಬಿಸಿ. ಅದಕ್ಕೆ ನಮ್ಮ ಮೋಕ್ಷಿತ ಹಸ್ವಂತ ಇದ್ಲು, ಅವಳು ತಿನ್ಸಿ ನಾನು ತಿನ್ನೋಷ್ಟು ಇವಾಗ 8 ಗಂಟೆ ಆಗಿದೆ. 8 ಗಂಟೆ ಒಳಗಡೆ ನಾನು ಡಿನ್ನರ್ ಕಂಪ್ಲೀಟ್ ಮಾಡಿದ್ದೀನಿ. 7:30 ಒಳಗಡೆ ಕಂಪ್ಲೀಟ್ ಮಾಡ್ತಾಯಿದ್ದೆ. ಇವತ್ತು ಲೇಟ್ ಆಗಿದೆ. ಆದರೆ ರೆಡಿ ಆಗಿದ್ನಲ್ವಾ, ನಾವು ಮೇಕಪ್ ಮಾಡ್ಕೊಳೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ರಿಮೂವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ಗಾರ್ನಿಯರ್ ಯೂಸ್ ಮಾಡ್ತಾ ಇದ್ದೀನಿ, ಮೈಸೂರಲ್ಲಿ ಕ್ಲೆನ್ಸಿಂಗ್ ವಾಟರ್ ಆಲ್ ಇನ್ ಒನ್ನು. ತುಂಬ ಜನ ಇದನ್ನೇ ಯೂಸ್ ಮಾಡ್ತಾರೆ, ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ನಾನು ಯಾವಾಗ ಜಾಸ್ತಿ ಮೇಕಪ್ ಹಾಕಿದಾಗ ಈ ಥರ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿದ್ರೆ ಏನಂದರೆ, ಮೇಕಪ್ ಹಾಕಿದ್ರೇನೆಲ್ಲ, ಮೇಕಪ್ ಹಾಕಿಲ್ಲ ಅಂದ್ರೂ ವಾರಕ್ಕೆ 1 ಸಲ 2 ಸಲ ಈ ಥರ ಕ್ಲೀನ್ ಮಾಡಿದ್ರೆ ಏನಾದರೂ ಡೆಡ್ ಸ್ಕಿನ್ ಆ ಥರ ಏನಾದರೂ ಇದ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನೇನು ಹಾಕಿಲ್ಲ. ಬೆಳಗ್ಗೆ ಸಿಂಪಲಾಗಿ ರೆಡಿಯಾಗಿದ್ದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು BB ಕ್ರೀಮ್ ಮತ್ತು ಮಾಯ್ಶ್ಚರೈಸರ್ ಇರುತ್ತೆ. ಇದು ಒಂದು ಡ್ರೈ ಸ್ಕಿನ್ ಅಲ್ವಾ, ಸ್ವಲ್ಪ ಗ್ಲೋಯಿಗೆ ಫಿನಿಶ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ಕೊಂಡಿದ್ದು ಮೇಕಪ್ ನಂಗೆ ಇಷ್ಟ ಆಯಿತು. ಲೈಟ್ ಮೇಕಪ್ ಮಾಡಿದೆ, ಅದನ್ನು ನೋಡೋಕ್ಕೆ ಮೇಕಪ್ ಮಾಡ್ಕೊಂಡಂಗೆ ತುಂಬ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಕಣ್ಣಿಗೆ ನೋಡ್ಕೊಂಡು ಹಾಕ್ಕೊಬೇಕು, ಇಲ್ಲಾಂದ್ರೆ ಕಣ್ಣು ಉರಿ ಆಗುತ್ತೆ. ಇದು ನೀಟಾಗಿ ಮಾಡಿಕೊಂಡು ಒರೆಸ್ಕೊಂಡು ಕಾಟನ್ ಪ್ಯಾಡ್ ತಗೊಂಡಿದ್ದೀನಿ ಇದೆ ಅಂತ ಹೇಳ್ಬಿಟ್ಟು. BB ಕ್ರೀಮ್ ಹಾಕ್ಕೊಂಡ್ರೆ ನೀಟಾಗಿ. ಮಸ್ಕರ ಇದು ನಾನು ಗೊತ್ತಿಲ್ದಿರೋ ವಾಟರ್ ಪ್ರೂಫ್ ತೊಗೊಂಡ್ಬಿಟ್ಟಿದ್ದೀನಿ, ಹೋಗೋದೇ ಇಲ್ಲ ಅದು. ಖಾಲಿ ಆಗೋದ್ರೆ ಈ ಸತಿ ವಾಟರ್ ಪ್ರೂಫ್ ತೊಗೊಳಲ್ಲ, ನಾರ್ಮಲ್ ತೊಗೊತೀನಿ. ಈ ಥರ ನೀಟಾಗಿ ಒರೆಸ್ಕೊಬೇಕು.
ನೋಡಿ ನೀಟಾಗಿ ಮಾಡ್ಕೊಂಡಿದ್ದೀನಿ. ಕಣ್ಣು ಸ್ವಲ್ಪ ರೆಡ್ಡಿಗೆ ಆಯ್ತಿದ್ದು ಕ್ಲೀನ್ ಮಾಡಿದ್ದು ನೋಡಿ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಇವಾಗ ಹೋಗಿ ಫೇಸ್ ಕಾಜಲ್ ಹಾಕಿಲ್ಲ, ನಾನು ಕಾಜಲ್ ಯೂಸ್ ಮಾಡಲ್ಲ. ಆದರೆ ನೋಡಿ ಡಾರ್ಕ್ ಸರ್ಕಲ್ಸ್ ಹೆಂಗಿದೆ, ಸರಿಯಾಗಿ ನಿದ್ದೆ ಮಾಡ್ತೀರಾ, ಮೋಕ್ಷಿತ ನಿದ್ದೆ ಕೊಡಲ್ಲ, ಏನು ಮಾಡೋದು. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಳೋದು. ಕೊರಿಯನ್ ಡ್ರಾಮಾ ನೋಡ್ಕೊಂಡು ಅದು ಮಲ್ಕೊಂಡು ನಮ್ಮ ಮೋಕ್ಷಿತ ನಿದ್ದೆ ಕೊಟ್ಟರೆ ಅವಳು ಯಾವಾಗ ಮಲ್ಕೊತಾಳೆ ಅವಾಗ ನಾನು ಮಲ್ಕೊಬೇಕು. ನಮ್ಮ ಮೋಕ್ಷಿತ ಹೆಂಗೆ ಮಲಗಿದಾಳೆ. ನಮ್ಮ ಮೋಕ್ಷಿತ ಪ್ಯಾಂಟ್ ಹಾಕಲ್ಲ, ಇನ್ನು ಬಿಸಿಲು ಕಾಲ ಅಲ್ವಾ, ಅಷ್ಟೇ ಹಿಂಗೆ ಇರೋದು ಚೇಪ್ ಫಿಶಪ್ತವ್ರೆ. ಏನ ಊಟ ತಿಂದುಬಿಟ್ಟು ಅವಳಿಗೆ ಇಷ್ಟ ಆಗಿದೆ ಅವರಪ್ಪ ಮಾಡಿ ಚಿಕನ್ ಕರಿ ಎಂಜಾಯ್ ಮಾಡ್ತಿದ್ದಿಲ್ಲ. ಖಾರ ಮೀಡಿಯಮ್ ಆಗಿತ್ತು, ಇಷ್ಟಪಟ್ಟು ತಿಂದಿಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ತಿಲ್ಲ, ಎಣ್ಣೆಲ್ಲ ಸಕ್ಕತ್ತಾಗಿದೆ. ನಾನು ಇವಾಗ ತಿಂದೆ ಕಂಪ್ಲೀಟಾಗಿ ಫುಲ್ ತೂಕ ಹೋಗಿದೆ. ರೈಸೇ ತಿಂದೆ, ಚಪಾತಿ ತಿಂದಿಲ್ಲ. ಅಲ್ಲಿಂದ ಕರೆಕ್ಟಾಗಿ ಡೈಟ್ ಮಾಡಬೇಕು. ನಾನು ಫಸ್ಟಿಗೂ ಇವಕ್ಕೂ ಅರ್ಧ kg 1 kg ಕಮ್ಮಿ, 1 kg ಕಮ್ಮಿ ಆಗಿದ್ದೀನಿ. ಮೊಕ ತೊಳ್ಕೊಳ್ತಾ ಇದ್ದಾಗ ನೆನಪು ಬಂತು ಇವತ್ತು ನಿಮಗೆ ಕರೆಕ್ಟ್ ಇಕ್ಕಿಲ್ಲ. ಮೊಕ ತೊಳ್ಕೊಳ್ತಾ ಇದ್ದಾಗ ನೆನಪು ಬಂತು ನಿಮ್ಗೆ ವಿಶ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ವುಮೆನ್ಸ್ ಡೇ, ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಯಾರ್ಯಾರು ವುಮೆನ್ಸ್ ನೋಡ್ತಾ ಇದ್ರೆ ಅವ್ರಿಗೆಲ್ಲ ಕೂಡ ವಿಶಸ್ ನನ್ನ ಕಡೆಯಿಂದ. ಇವಾಗ ನೈಟ್ ಇವಾಗ ವಿಶ್ ಮಾಡ್ತಾ ಹೋಗಿದ್ದು, ನೆನಪು ಬಂದಿಲ್ಲ ವಿಡಿಯೋ ಮಾಡುವಾಗ, ಅದಕ್ಕೆ ಇವಾಗ ನೆನಪು ಬಂತು ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾ ಇದ್ದಿದ್ದೆ. ಇವತ್ತೊಂದು ದಿನ ಆದರೂ ನಾರ್ಮಲಾಗೇ ಇರುತ್ತೆ. ವುಮೆನ್ಸ್ ಡೇ ಆದರೂ ನಾರ್ಮಲ್ ಡೇನೇ ಥರನೇ ಇರುತ್ತೆ. ನನಗೆಲ್ಲ ಏನು ಸೆಲೆಬ್ರೇಷನ್ ಮಾಡ್ಕೊಳೋರು ಮಾಡ್ಕೋಬೋದು, ಎಂಜಾಯ್ ಮಾಡಿ, ಜಾಲಿ ಮಾಡಿ, ರೆಸ್ಟ್ ಮಾಡಿ. ಯಾವಾಗೂ ವರ್ಕ್ ಅಲ್ಲ, ರೆಸ್ಟ್ ಮಾಡಿ. ಇವತ್ತು ನಾನು ಜಾಸ್ತಿ ಕೆಲಸ ಮಾಡಿದೆ ಅನಿಸ್ತದೆ. ನಾರ್ಮಲ್ ಅದೆಲ್ಲ. ಇವಾಗ ಸ್ಕಿನ್ ಕೇರ್ ಮಾಡೋಣ. ಮಾರ್ನಿಂಗ್ ಎದ್ದು ಲೆಮನ್ ವಾಟರ್, ಉಗುರು ಬೆಚ್ಚಿನ ನೀರಿಗೆ ಅರ್ಧ ನಿಂಬೆಹಣ್ಣು ಹಾಕೊಂಡು ಕುಯ್ತೆ. ಸ್ವಲ್ಪ ನೆನೆ ಚಿಕನ್ ತಿಂದೆ, ಅದು ಇಟ್ಟು ಆಮೇಲೆ ತುಂಬ ಒಳ್ಳೆಯದು ಫ್ಯಾಟ್ ಲೆಸ್ ಮಾಡೋಕ್ಕೆ, ಅದಕ್ಕೆ ಕುಡಿತಾ ಇದ್ದೀನಿ. ಹನಿ ಏನು ಹಾಕಿಲ್ಲ, ಹಂಗೆ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಕುಡಿತಾ ಇಲ್ಲ, ಏನು ಹೇಳಿದೆ, ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಬಂದು ಓವರ್ನೈಟ್ ಓಟ್ಸ್ ಫ್ರಿಜ್ಜಲ್ಲಿದೆ, ತಿನ್ನಬೇಕು. ಇದನ್ನು ಕುಡಿದ್ಬಿಟ್ಟು ಆಮೇಲೆ ತಿಂತೀನಿ ಬ್ರಷ್ ಮಾಡಿಬಿಟ್ಟು. ಇದು ನನಗೆ ಕುಡಿತೀನಿ, ಬ್ರಷ್ ಮಾಡಿಬಿಟ್ಟು ತಿಂತೀನಿ. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಓವರ್ನೈಟ್ ಓಟ್ಸ್ ನೋಡಿ, ಈ ಥರ ಚಿಕ್ಕ ಜಾರಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪ್ರೊಮೋಗ್ರಾನೇಟ್ ಇದೆ, ಸೀಡ್ಸ್ ಇದೆ, ಬಾದಾಮಿ ಇದೆ, ಚಿಯಾ ಸೀಡ್ಸು. ಇವತ್ತು ಫ್ಲ್ಯಾಟ್ ಸೀಡ್ಸ್ ಮಾಡಿ ಇಟ್ಕೊತೀನಿ, ಮತ್ತು ಇದು ಚಕ್ಕೆ ಪುಡಿ ಇವೆರಡು ಮಾಡಿ ಇಟ್ಕೊಂಡು ಆಮೇಲೆ ಓಟ್ಸಲ್ಲಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಒಳ್ಳೇದು ಹೆಲ್ತಿಗೆ ಅಂತ ಹೇಳ್ಬಿಟ್ಟು. ಇದು ನಾನು ಜಾಸ್ತಿ ಆರ್ಡ್ರ್ ಮಾಡಿದ್ದೆ, ಮೊನ್ನೆ ಓಪನ್ ಮಾಡಿದೆ. ಅದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮಾಡ್ತೀನಿ, ಇನ್ನೂ ಮಾಡಿಲ್ಲ, ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಡಬೇಕು. ತುಂಬ ಚೆನ್ನಾಗಿದೆ. 12 ಬಂತು ನನಗೆ, 200 ಚೇಂಜ್ ಏನೋ ಬಿತ್ತು ನನಗೆ. ಅದಕ್ಕೆ ಇದನ್ನು ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ನೋ ಸ್ವೀಟ್ ಏನಿರಲ್ಲ, ಒಂದು ಖರ್ಜೂರ ಮಾತ್ರ ಹಾಕ್ತಿದ್ದೀನಿ, ಮತ್ತು 4 ದ್ರಾಕ್ಷಿ ಹಾಕ್ತಿದ್ದೀನಿ. ಅದರಲ್ಲೇ ಸ್ವೀಟ್ ಬರಬೇಕು, ಹನಿ ಗಿನಿ ಏನಿಲ್ಲ. ಒಂದು 2 ದಿನ ಕಷ್ಟ ಆಗುತ್ತೆ, ಇವಾಗ ರೂಢಿನೇ ಆಗೋಗಿದೆ ನೋಡಿ. ಸ್ವೀಟ್ ಇಲ್ದಿರೋ ಬಿಡೋದು ಹಂಗೆ ಇದೆ ನನ್ನ ಬ್ರೇಕ್ಫಾಸ್ಟ್ ಇವತ್ತು. ಲಂಚ್ಗೆ ಇಷ್ಟು ಸರಿ ಹೋಗುತ್ತೆ ನನಗೆ. ಅಂದರೆ ನೀವು ಸಾಕಾಗಲ್ಲ, ನೀವು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಬೋದು. ಅದು ನಿಮ್ಮ ಮೊಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಇಷ್ಟು ಸರಿ ಹೋಗುತ್ತೆ ನನ್ನ ಬ್ರೇಕ್ಫಾಸ್ಟ್ಗೆ. ಲಂಚ್ಗೆ ರೈಸಲ್ಲಿ ಏನಾದರೂ ಮಾಡ್ಕೊಬೇಕು. ಇವಾಗ ರಾಗಿ ನೆನೆಸ್ತಾ ಇದ್ದೀನಿ, ರಾಗಿ ದೋಸೆಗೆ. ನೋಡಿ ಎಷ್ಟು ಕಸ ಇದೆ ಅಂತ ಹೇಳ್ಬಿಟ್ಟು, ಮುಳಿಸಿದ್ರೆ ಕೂಡ ಇಷ್ಟು ಕಸ ಇದೆ. ಇದು ಉದ್ದಿನ ಮುಳ್ಳು ಸಪ್ರೇಟಾಗಿ ನೆನೆಸ್ಕೋಬೇಕು. ಇದು ಈ ಗ್ಲಾಸಲ್ಲಿ ಇದು 1 ಗ್ಲಾಸು, ಇಲ್ಲಿ ಬಂದು 2.5 ಗ್ಲಾಸ್ ಹಾಕಿದ್ದೀನಿ. ಯಾಕಂದರೆ ಕಸ ತೊಳೆದ್ರ ಮೇಲೆ ಜಾಸ್ತಿ ಹೋಗ್ಬಿಡುತ್ತಲ್ವ, ಅದಕ್ಕೆ ಅವಾಗ ಕರೆಕ್ಟಾಗಿ 2 ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕಿದ್ದೀನಿ. ಬೇಕಾದ್ರೆ ಮೆಂತ್ಯ ಆ್ಯಡ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಾನು ಒಂದು ವಾರದಿಂದ ಡಿನ್ನರ್ಗೆ ದೋಸೆನೇ, ಒಂದು ವಾರ ಇಲ್ಲ ಇನ್ನೂ ಜಾಸ್ತಿ ದಿನದಿಂದ, ಒಂದು 10 ಡೇಸಿಂದ ದೋಸೆನೇ ತಿಂತಾರೆ ಡಿನ್ನರ್ಗೆ. ಇದು ರಾಗಿ ದೋಸೆ, ಇಲ್ಲಾಂದರೆ ಹೆಸರು ಕಾಳು ದೋಸೆ, ಅದು ಆ ಥರದ್ದು ತಿಂತಾ ಇರೋದು. ಬೇರೆ ಡಿನ್ನರ್ ನಾರ್ಮಲ್ ಯಾವಾಗೂ ಅದೇನೆ. ನಿನ್ನೆ ಮಾತ್ರ ರೈಸ್ ತಿಂದೆ, ಅದು ಫ್ಯಾಟ್ ಲಾಸ್ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಹೆಲ್ದಿಯಾಗಿ ಫುಡ್ ತಿಂತಾ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ. ಇವಾಗ ನೆನೆಸ್ತಾ ಇದ್ದೀನಿ, ಹಿಟ್ಟಿಲ್ಲ, ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದು ನೆನೆಸಿದ್ರೆ ಮತ್ತು ನಾನು ನಾಳೆ ಡಿನ್ನರ್ ಆಗುತ್ತೆ. ನಾಳೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಓಟ್ಸು, ಲಂಚಿಗೆ ರೈಸು, ಮೀಲ್ಸ್ ಇರುತ್ತೆ, ಪಲ್ಯ, ಸಾರು, ಅನ್ನ,
ಡಿನ್ನರ್ಗೆ ದೋಸೆ ಇದೇ ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ತೂಕ ಕಮ್ಮಿ ಆಗ್ತೀನಿ ಏನು ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ತೂಕ ಕಮ್ಮಿ ಆಗಿದ್ದೀನಿ, ಇನ್ನು ತುಂಬ ದಿನ ಮಾಡಬೇಕು, ಒಂದೇ ಸೇರಿ ತೂಕ ಕಮ್ಮಿ ಆಗಲ್ಲ. ನಾನು ವೆಯ್ಟ್ ಲಾಸ್ಗೆಲ್ಲ ಮಾಡ್ತಾ ಇರೋದು, ಫ್ಯಾಟ್ ಲಾಸ್ಗೆ, ಅದಕ್ಕೆ ಇದೇ ಸೇವ್ ಇರುತ್ತೆ. ಇಲ್ಲಾಂದರೆ ದೋಸೆ ಎಲ್ಲ ಚಪಾತಿ ಆ ಥರ ಕೂಡ ತಿನ್ಬೋದು. ನಾನು ದೋಸೆ ತಿಂತೀನಿ, ಚಪಾತಿ ನೈಟು ಜೀರ್ಣ ಆಗಲ್ಲ. ಅದಕ್ಕೆ ಇದನ್ನೆರಡನ್ನೂ ತೊಳೆದುಬಿಟ್ಟು ಒಂದು 10-15 ಸರಿ ಮೇಲೇನೆ ತೊಳಿಬೇಕು. ರಾಗಿ ಅಂತೂ ಅಷ್ಟು ಗಲೀಜಿರುತ್ತೆ. ಇದನ್ನು ತೊಳೆದು ಸಂಜೆವರೆಗೂ ನೆನೆಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ. ದೋಸೆ ರೆಡಿ ಆಗುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.